ಹಾಯ್ ಹಲೋ ಎಲ್ರಿಗೂ ನಮಸ್ತೆ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಇವತ್ತು ಬೆಳಗ್ಗೆಯಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಟೈಮ್ ಬಂದು ಈಗ 8 ಗಂಟೆ. ನೋಡಿ ಮೇಡಮ್ ಅವರು ಈಗ ಎದ್ದಿದ್ದಾರೆ. ಸೊ ಗೈಸ್, ಧನುರ್ಮಾಸ ಅಲ್ವಾ? ಸೊ ಸಂಕ್ರಾಂತಿ ಹಬ್ಬ ಕಳೆಯೋಷ್ಟರಲ್ಲಿ ನಾನು ಕೂಡ ಒಂದು 5 ಡೇಸ್ ಮಾಡೋಣ ಅಂತ ಹೇಳ್ಬಿಟ್ಟು ಪ್ಲ್ಯಾನ್ ಮಾಡಿಕೊಂಡು ನಿನ್ನೆಯಿಂದ ಸ್ಟಾರ್ಟ್ ಮಾಡಿದ್ದೀನಿ. ಆ್ಯಂಡ್ ಇವತ್ತಿಗೆ 2 ಡೇಸ್, ಇವತ್ತು ಸೆಕೆಂಡ್ ಡೇ. ನೆನ್ನೆನೇ ಸ್ಟಾರ್ಟ್ ಮಾಡಿದೆ. ಸೊ ಬೆಳಗ್ಗೆನೇ ಎದ್ದು ಪೂಜೆ ಎಲ್ಲ ಮುಗಿಸಿ ದೇವಸ್ಥಾನಕ್ಕೂ ಹೋಗಿ ಬಂದಿದ್ದಾಯಿತು. ಮತ್ತು ತಿಂಡಿಗೆ ಇಡ್ಲಿ ಮಾಡಿದ್ದೆ. ಇಡ್ಲಿ ಕೂಡ ತಿಂದ್ಬಿಟ್ಟು ಈಗ ಕೂತ್ಕೊಂಡು ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ನೀವು ಯಾರೆಲ್ಲ ಧನುರ್ಮಾಸನ ಮಾಡ್ತಾ ಇದ್ದೀರಾ, ಎಷ್ಟು ದಿನ ಮಾಡ್ತೀರಾ ಏನು ಅನ್ನೋದನ್ನು ಕಾಮೆಂಟ್ಸಲ್ಲಿ ತಿಳಿಸಿ. ಸೊ ನೋಡುವ ಗೈಸ್, ಈಗ ಡೇ ಸ್ಟಾರ್ಟ್ ಆಗಿದೆ. ಯಾವ ರೀತಿ ಇವತ್ತು ಈ ಡೇನ ಸ್ಪೆಂಡ್ ಮಾಡ್ತೀವಿ ಅಂತ. ಗೈಸ್, ಬೆಳಗ್ಗೆ ಸಿಕ್ಕಾಪಟ್ಟೆ ಚಳಿ ಇರುತ್ತೆ ಇವಾಗಂತೂ. ಯಪ್ಪ, ಅದು ನೆನ್ನೆ ಇವತ್ತು ಯಾಕೋ ಸ್ವಲ್ಪ ಕ್ಲೈಮೇಟ್ ಚೇಂಜ್ ಅಂತ ಅನಿಸುತ್ತೆ. ತುಂಬಾ ಚಳಿ ಇದೆ. ಆ್ಯಂಡ್ ಸ್ವಲ್ಪ ಮಳೆ ಕೂಡ ಬರ್ತಿತ್ತು ಬೆಳಗ್ಗೆ ನಾವು ಇದ್ದಾಗ. ಸೊ ನಾನು ನನ್ನ ಹಸ್ಬೆಂಡ್ ಅಷ್ಟೇ ಹೋಗಿದ್ವಿ. ಅಮ್ಮನ ಏನೋ ಕರ್ಕೊಂಡು ಹೋಗಿರ್ಲಿಲ್ಲ. ಚಳಿ, ವಿಪರೀತ ಚಳಿ. ಸೊ ಅವಳು ಕೋಲ್ಡ್ ಆಗಿಬಿಡುತ್ತೆ, ಈ ವೆದರ್ ಆಗಲ್ಲ ಅಂತ ಹೇಳ್ಬಿಟ್ಟು ನಾವಿಬ್ಬರೇ ಹೋಗಿದ್ವಿ. ಇನ್ನೂ 3 ಡೇಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಹಬ್ಬನೂ ಸೇರಿಸ್ಕೊಂಡ್ರೆ 5 ಡೇಸ್ ಕಂಪ್ಲೀಟ್ ಆಗುತ್ತೆ. ನಮ್ಮ ಮನೆ ಹತ್ರನೇ ತುಂಬ ದೇವಸ್ಥಾನಗಳಿದೆ. ಸುತ್ತಮುತ್ತ ಒಂದು 4-5 ಇದೆ. ಬಟ್ ನವಗ್ರಹ ಕಲ್ಲು ಬೇಕಲ್ವಾ, ನಾನು ಎಳ್ಳು ಬತ್ತಿನೂ ಕೂಡ ಹಚ್ತಾ ಇದ್ದೆ. ಒಂದು 5 ಡೇಸ್ ಹಚ್ಚೋಣ ಅಂತ ಹೇಳ್ಬಿಟ್ಟು. ಇತ್ತೀಚೆಗಂತೂ ಕಳೆದ 2-3 ವರ್ಷದಿಂದ ನಾನು ಮಾಡೇ ಇಲ್ಲ ಧನುರ್ಮಾಸನ. ಮದುವೆ ಆಗೋ ವಸ್ತ್ರಲ್ಲೇನೋ ಮಾಡಿದ್ವಿ ಅಷ್ಟೇ ಒಂದೇ ಸಲ. ಅದು ಬಿಟ್ಟರೆ ಕಾಲೇಜ್ ಡೇಸಲ್ಲಿ ಮಾಡ್ತಾಯಿದ್ವಿ, ಸ್ಕೂಲ್ ಡೇಸು ಕಾಲೇಜ್ ಡೇಸಲ್ಲಿ. ಮತ್ತು ನನ್ನ ಅಮ್ಮ ಹುಟ್ಟಿದ ಮೇಲಂತೂ ಮಾಡೇ ಇಲ್ಲ ನಾನು. ಸೊ ಇದೇ ವರ್ಷ ಫಸ್ಟ್ ಟೈಮು ಮಾಡ್ತಾ ಇರೋದು. ನನ್ನ ಹಸ್ಬೆಂಡು ಕೂಡ ಮಾಡೋಣ ಒಂದು 5 ಡೇಸ್ ಅಂತ ಹೇಳಿದ್ರಲ್ಲ, ಸೊ ಮಾಡೋಣ ಅಂತ ಹೇಳ್ಬಿಟ್ಟು ಸ್ಟಾರ್ಟ್ ಮಾಡಿದ್ವಿ. ನೀವೇನೇ ಹೇಳಿ ಗೈಸ್, ಬೆಳಗ್ಗೆ ಹೊತ್ತು ಅಷ್ಟೊತ್ತಿಗೆ ಎದ್ದು ಪೂಜೆ ಮಾಡಿ ಎಲ್ಲ ಕೆಲಸಗಳನ್ನೂ ಬೇಗ ಮುಗಿಸ್ಬಿಟ್ರೆ ಏನೋ ಒಂಥರ ಮನಸ್ಸಿಗೆ ಸಮಾಧಾನ. ಆ್ಯಂಡ್ ದೇವ್ರ ಪೂಜೆ ಆಗಿಬಿಟ್ರಂತೂ ಒಂಥರ ಮನೆಯೆಲ್ಲ ಪಾಸಿಟಿವ್ ವೈಬ್ಸ್, ತುಂಬ ಚೆನ್ನಾಗಿರುತ್ತೆ. ಆ ಡೇ ಕೂಡ ಅಷ್ಟೇ. ತುಂಬ ಬೇಗನೆ ಎಲ್ಲ ಕೆಲಸ ಮುಗಿಸ್ಬಿಟ್ರೆ ದಿನ ಅಷ್ಟು ಬೇಗ ಹೋಯ್ತು ಅಂತಲೇ ಅನಿಸಲ್ಲ. ತುಂಬ ಟೈಮ್ ಸಿಗುತ್ತೆ ನಮಗೆ. 10 o'clock ಅಥವಾ 9 o'clock ಅಷ್ಟೆಲ್ಲ ಕೆಲಸ ಮುಗಿಸ್ಬಿಡ್ತೀನಿ. ಸೊ ಮಿಕ್ಕಿದ ಡೇ ತುಂಬಾ ಜಾಸ್ತಿ ಇದೆ ಅಂತ ಅನಿಸುತ್ತೆ. ಇನ್ನು ಕೆಲವೊಂದು ದಿನ ಮನೆ ಕೆಲಸನೇ ಲೇಟ್ ಆಗಿಬಿಟ್ರೆ, 10 o'clock 11 o'clock ಆಗಿಬಿಟ್ರೆ ಆ ದಿನ ಹೇಗೆ ಹೋಯ್ತು ಅಂತಲೇ ಗೊತ್ತಾಗಲ್ಲ. ತುಂಬ ಬೇಗನೆ ಕಳೆದೋಗ್ಬಿಡುತ್ತೆ ಆ ದಿನ. ಸೊ ಆದಷ್ಟು ಬೇಗ ಇದ್ದು ಎಲ್ಲ ಕೆಲಸನೂ ಮುಗಿಸ್ಕೊಂಡ್ಬಿಟ್ರೆ ಟೈಮ್ ತುಂಬಾ ಸಿಗುತ್ತೆ. ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಾಮೆಂಟ್ಸ್ ಮಾಡಿ. ಈ ಧನುರ್ಮಾಸ ಮಾಡೋದ್ರಿಂದ ತುಂಬಾ ಲಾಭ ಇದೆ. ಮನಸ್ಸಿನಲ್ಲಿ ಏನು ಅಂದ್ಕೊಂಡಿರ್ತೀವಿ ಆ ಕಾರ್ಯ ಎಲ್ಲ ನೆರವೇರುತ್ತೆ. ಮೊದಲು ಮನೆ ದೇವರಿಗೆ ಪೂಜೆ ಮಾಡಿಬಿಟ್ಟು ನಂತರ ದೇವಸ್ಥಾನದ ಹತ್ರ ಹೋಗಿ ಪೂಜೆ ಮಾಡ್ಕೊಂಡು ಬರ್ತೀನಿ. ನಾನು ಬೆಳಿಗ್ಗೆ ಒಂದು 5 ಗಂಟೆಗೆ ಎದ್ಬಿಡ್ತೀನಿ. ಎದ್ದು ಮನೆಯಲ್ಲೆಲ್ಲ ಪೂಜೆ ಮುಗಿಸ್ಕೊಂಡು ಆನಂತರ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮುಗಿಸ್ಕೊಂಡು ಬರ್ತೀವಿ. ಅಷ್ಟರಲ್ಲಿ ಆಲ್ರೆಡಿ 7:30 ಆಗಿಬಿಡುತ್ತೆ. ಬಂದು ಮಿಕ್ಕಿದ ಕೆಲಸ. ನಮ್ಮ ಮನೆಗೆ ಈ ದೇವಸ್ಥಾನ ತುಂಬ ಹತ್ರನೇ, ವಾಕಬಲ್ ಡಿಸ್ಟೆನ್ಸ್ನಲ್ಲೇ ಹೋಗ್ಬೋದು.
ಒಂದೇ ಕಡೆ ಒಂದು 4-5 ದೇವಸ್ಥಾನ ಇದೆ. ವಿಘ್ನೇಶ್ವರ, ಆಂಜನೇಯ ಸ್ವಾಮಿ, ಮತ್ತು ನರಸಿಂಹಸ್ವಾಮಿ, ಮಾರಮ್ಮ ಮತ್ತು ಶಿವನ ದೇವಸ್ಥಾನ 5 ದೇವಸ್ಥಾನ ಕೂಡ ಒಂದೇ ಕಡೆ ಇದೆ. ಸೊ ಇಲ್ಲಿಗೆ ಹೋದರೆ ಎಲ್ಲ ದೇವ್ರನ್ನೂ ಪೂಜೆ ಮಾಡ್ಕೊಂಡು ಬರ್ಬೋದು ಅಂತ ಹೇಳ್ಬಿಟ್ಟು ಇಲ್ಲಿಗೆ ಹೋಗ್ತೀವಿ ಜಾಸ್ತಿ. ಇನ್ನು ಪೂಜೆ ಎಲ್ಲ ಮುಗಿಸಿ ಮನೆಗೆ ಬಂದು ಪ್ರಸಾದ ತಿಂದ್ವಿ. ಇಲ್ಲಿ ನಮ್ಮ ಸಾಹೇಬ್ರು ಪ್ರಸಾದ ತಗೋತಾ ಇದ್ದಾರೆ. ಬಂಗಾರಿಯವರು 3 ಥರ ಮಾಡ್ತಿದ್ರು. ಸೊ ಪುಳಿಯೋಗರೆ ಮತ್ತು ಏನೋ ಒಂದು ಸ್ವೀಟ್ ಒಂದು ಹಾಗೆಯೇ ಇನ್ನು ಬಿಸಿಬೇಳೆಭಾತು 3 ಥರ ಮಾಡ್ತಿದ್ದಾರೆ. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಮತ್ತು ಬೆಳಗ್ಗೆನೇ ಎದ್ದಿದ್ವಿ ಅಲ್ವಾ, ಸಿಕ್ಕಾಪಟ್ಟೆ ಚಳಿ ಆಗ್ತಾಯಿತ್ತು. ಎದ್ದಾಗ ಚಳಿ ಆಗ್ತಾ ಇರಲಿಲ್ಲ, ಇನ್ನು ಪೂಜೆ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದಮೇಲೆ ಚಳಿ ಆಗ್ತಾಯಿತ್ತು ಅಂತ ಹೇಳ್ಬಿಟ್ಟು ಟೀ ಮಾಡ್ಕೊಡೋಣ ಅಂತ ಹೇಳ್ಬಿಟ್ಟು ಟೀ ಮಾಡೋದಕ್ಕೆ ರೆಡಿ ಮಾಡ್ತಾಯಿದ್ದೆ. ಚಳಿಗೆ ಬಿಸಿ ಬಿಸಿ ಟೀ ಕುಡಿತಾ ಇದ್ರೆ ಚಳಿ ಎಲ್ಲ ಹಂಗೆ ಹೊಟ್ಟೋಗ್ಬಿಡ್ಬೇಕು. ಸೊ ಗೈಸ್, ಬೇಗ ಇದ್ದಿದ್ದರಿಂದ ಸಿಕ್ಕಾಪಟ್ಟೆ ಚಳಿ ಹಾಕಿದೆ. ಸೊ ಟೀ ಮಾಡ್ಬಿಟ್ಟು ಕೊಡ್ತಾಯಿದ್ದೀನಿ, ಟೀ ಕೊಡಿಲಿ ಅಂತ. ನಾವು ಆ್ಯಕ್ಚುಲಿ ಬೆಳಗ್ಗೆ ಇವತ್ತು ಟೀನ ಕುಡಿಯೋಲ್ಲ. ಇವತ್ತು ಚಳಿ ತಡೆಯೋಕ್ಕಾಗ್ತಾಯಿಲ್ಲ, ಅದಕ್ಕೋಸ್ಕರ ಟೀ. ಸೂಪರ್ ಆಗಿದೆ. ಜೊತೆಗೆ ಬಿಸ್ಕೆಟು. ಟೀ ಕುಡಿದ ನಂತರ ತಿಂಡಿ ಏನೂ ಮಾಡಲಿಲ್ಲ ಸ್ಪೆಸಿಫಿಕ್ಕಾಗಿ. ಇಡ್ಲಿಗೆ ರುಬ್ಬಿಟ್ಟಿದ್ದೆ, ಅದ್ರಲ್ಲಿ ಲೇಟಾಗಿ ಒಂದು 12 ಗಂಟೆ ಹಂಗೆ ಮಾಡೋಣ ಅಂತ ಹೇಳ್ಬಿಟ್ಟು ರಾಗಿ ಗಂಜಿ ಮಾಡ್ಕೊಂಡು ಕುಡಿಯೋಣ ಅಂತ ಹೇಳ್ಬಿಟ್ಟು ಮಾಡಿಕೊಡ್ತಾಯಿದ್ದೆ. ಬೆಳಗ್ಗೆ ಹೊತ್ತು ಏನಾದ್ರು ಹೆಲ್ದಿನ ಟ್ರೈ ಮಾಡ್ತೀವಿ. ರಾಗಿ ಗಂಜಿ ಅಥವಾ ರೊಟ್ಟಿ, ಚಪಾತಿ ಇದೇ ಜಾಸ್ತಿ. ರೈಸ್ ಐಟಮ್ಸ್ನ ಸ್ವಲ್ಪ ಕಮ್ಮಿ ಮಾಡ್ತೀನಿ. ಅದಾದಮೇಲೆ ಒಂದು 10:30-11 ಹಾಗೆ ಇಡ್ಲಿಗಿಟ್ಟೆ. ಹೆಂಗೂ ಇವತ್ತು ಸ್ಕೂಲ್ ಇರಲಿಲ್ಲ ಅಲ್ವಾ ಅಮ್ಮಗೆ, ಸೊ ಲೇಟಾಗೆ ಮಾಡಿದ್ವಿ ತಿಂಡಿನ. ಅಷ್ಟರಲ್ಲಿ ನನ್ನ ಮಗಳು ಕೂಡ ಇದ್ಲು. ಅವಳಿಗೂ ಕೂಡ ಹಾಲು ಕಾಯಿಸ್ಕೊಟ್ಟು ಇಡ್ಲಿ ಮಾಡಿದ್ನಲ್ವ, ಇಡ್ಲಿನೂ ತಿನ್ನಿಸ್ಬಿಟ್ಟು ನಾನು ಇಡ್ಲಿ ತಿಂದು ಮಿಕ್ಕಿದ ಕೆಲಸನ ಮಾಡಿಕೊಂಡೆ. ಇನ್ನು ನಾನು ಆವಾಗ ವ್ಲಾಗ್ಸ್ನ ಏನೂ ಶೂಟ್ ಮಾಡ್ಕೊಳ್ಳಲಿಲ್ಲ, ವೀಡಿಯೋಸ್ ಏನು ತೆಕ್ಕೊಳ್ಳಲಿಲ್ಲ. ಇನ್ನು ಸಂಜೆ ಮೇಲೆ ಎಳ್ಳು ಬತ್ತಿ ಹಚ್ತಾ ಇದ್ದೆ ಅಲ್ವಾ, 5 ಡೇಸ್ಗಾಗುವಷ್ಟು ಎಲ್ಲನ ಪ್ರಿಪೇರ್ ಮಾಡ್ಕೊಳ್ತಾ ಇದ್ದೆ. ಒಂದೇ ಸಲ ಈ ರೀತಿ ಪ್ರಿಪೇರ್ ಮಾಡಿಬಿಟ್ಟು ಎಣ್ಣೆನಲ್ಲಿ ಉನಿ ಹಾಕಿ ಇಟ್ಕೊಂಡ್ರೆ ಡೈಲಿ ಎಷ್ಟು ಬೇಕಷ್ಟನ್ನ ತೊಗೊಂಡೋಗ್ಬೋದು. ಸೊ ಇದಾಗಿತ್ತು ನನ್ನ ಧನುರ್ಮಾಸ ಶುರು ಮಾಡಿದಂಥ ವ್ಲಾಗ್. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಾಮೆಂಟ್ಸ್ ಮಾಡಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.